ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಘುರಾಜ್. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿದ್ದೀನಿ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಪುತ್ತೂರಮ್ಮ ಟೆಂಪಲ್ ಅಲ್ಲಿ. ಸೊ ಈ ಟೆಂಪಲಿನ ವೈಶಿಷ್ಟ್ಯತೆ ಏನು ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ ನನ್ನ ಈ ವಿಡಿಯೋದಲ್ಲಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೋಡ್ಬೋದು ಟೆಂಪಲ್ ಹೇಗಿದೆ ಅಂತ. ಸುತ್ತಮುತ್ತ ಕಾರ್ ನಿಲ್ಸಕ್ಕೆಲ್ಲ ಜಾಗ ಇದೆ. ಪುತ್ತೂರಮ್ಮ ಟೆಂಪಲ್ ಇದು. ನಾವು ಈ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮಣಿಪಾಲ್ ರಿಂಗ್ ರೋಡ್ ಮುಖಾಂತರ ಹೋಗ್ಬೇಕಾಗುತ್ತೆ. ಸೊ ಆ ರಿಂಗ್ ರೋಡ್ ಮುಖಾಂತರ ಟಿ ನರಸೀಪುರ ರೂಟ್ ವಯಾ ಟಿ ನರಸೀಪುರ ರೂಟ್ ಹೋಗ್ತಾ ನಿಮಗೆ ಸಾತ್ಗಳ್ಳಿ ಡಿಪೋ ಸಿಗುತ್ತೆ. ಸೊ ಆ ಡಿಪೋ ನಿಮ್ಮ ರೈಟ್ಗೆ ಇರುತ್ತೆ. ಸಾತ್ಗಳ್ಳಿ ಡಿಪೋ ನಿಮ್ಮ ಲೆಫ್ಟ್ಗೆ ಮಹದೇವಪುರ, ಶೂಟಿಂಗ್ ಮಹದೇವಪುರ ಅಂತ ಏನು ಹೇಳ್ತೀವಲ್ಲ, ಸೊ ಅಲ್ಲಿ ನೀವು ಲೆಫ್ಟ್ ತಗೋಬೇಕಾಗುತ್ತೆ. ಇಲ್ಲಿ ನೀವು ಲೆಫ್ಟ್ ತಗೋಬೇಕು. ಹಾಗೆ ನೀವು ರಮನಹಳ್ಳಿ ಮುಖಾಂತರ ಒಂದು 3 ಕಿಲೋಮೀಟರ್ ಮುಂದೆ ಹೋದರೆ 3 to 4 ಕಿಲೋಮೀಟರ್ ಆಗುತ್ತೆ ಅನ್ಕೋತೀನಿ. ಸೊ ಅಲ್ಲಿ ನಿಮಗೆ ಹಾತ್ ಸಿಟಿ ಅಂದ್ಬಿಟ್ಟು ಒಂದು ಲೇಔಟ್ಗೆ ಜಾಗ, ಮೀನ್ಸ್ ಲೇಔಟ್ಗೆ ಹೋಗ್ಲಿಕ್ಕೆ ಒಂದು ರೋಡ್ ಬರುತ್ತೆ. ಸೊ ಆ ರೋಡ್ ಮುಖಾಂತರ ನೀವು ಮತ್ತೆ ರೈಟ್ ಟರ್ನ್ ತಗೋಬೇಕಾಗುತ್ತೆ ಇಲ್ಲಿ ಬಲ್ಗಡೆಗೆ. ಸೊ ಇಲ್ಲಿ ಕಾಂಕ್ರೀಟ್ ರೋಡ್ ಇದೆ ನಿಮಗೆ ಹೋಗ್ಲಿಕ್ಕೆ, ಹಾತ್ ಸಿಟಿ ಅಂತ. ಸೊ ಇಲ್ಲಿ ಮತ್ತೆ ನೀವು ಒಂದು 2 ಕಿಲೋಮೀಟರ್ ಹೋದರೆ ನಿಮಗೆ ಉರಳಿ ಕ್ಯಾತನಹಳ್ಳಿ ಅನ್ನೋ ಊರು ಸಿಗುತ್ತೆ. ನೋಡಿ, ಇದು ಹಾತ್ ಸಿಟಿ ನಿಮ್ಮ ಬಲ್ಗಡೆಗಿದ್ದೆ. ಸೊ ಹಾಗೆ ಇನ್ನು ಮುಂದೆ ಹೋಗ್ತಾ ಇರಬೇಕು. ಸೊ ಇಲ್ಲಿ ನಿಮಗೆ ರೈಟ್ ಮತ್ತು ಲೆಫ್ಟ್ 2 ಟರ್ನ್ ಸಿಗುತ್ತೆ. ನೀವು ಲೆಫ್ಟ್ಗೆ ಹೋದರೆ ಇಲ್ಲಿ ಬಂದಕಾರಲಿಂಗು ಹಾಗೂ ಶಂಭುಲಿಂಗೇಶ್ವರ ಟೆಂಪಲ್ ಸಿಗುತ್ತೆ. ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ನೀವು ಪುತ್ತೂರಮ್ಮ ಟೆಂಪಲ್ಗೆ ಮತ್ತೆ ವಾಪಸ್ ರಿಟರ್ನ್ ಬಂದು ನೀವು ಅಲ್ಲೇ ಸ್ಟ್ರೈಟ್ ಹೋಗ್ಬೇಕಂದ್ರೆ ಲೆಫ್ಟ್ ತಗೋಬೇಕು ನೀವು ಬಂದಿದ್ದ ರೋಡಲ್ಲಿ. ಸೊ ಆ ಕಡೆ ಹೋದರೆ ನಿಮಗೆ ಪುತ್ತೂರಮ್ಮ ಟೆಂಪಲ್ ಸಿಗುತ್ತೆ. ನಾವು ಮೊದಲಿಗೆ ನಮ್ಮ ಮನೆ ದೇವರಾದಂಥ ಬಂದಕಾರಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಉರಳಿ ಕ್ಯಾತನಹಳ್ಳಿ. ನಿಮಗೆ ಬೋರ್ಡ್ ಆಪೋಸಿಟ್ ಎಂಟ್ರೆನ್ಸ್ ಅಲ್ಲೇ ಕಾಣ್ತಿದೆ ನೋಡಿ ನಿಮಗೆ ದೇವಸ್ಥಾನ. ಇಲ್ಲಿ ನಿಮಗೆ ಶಂಭುಲಿಂಗೇಶ್ವರ ಹಾಗೂ ಬಂದಕಾರಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ. ನಮ್ಮ ಮನೆ ದೇವರು ಬಂದಕಾರಲಿಂಗೇಶ್ವರ ಆಗಿದ್ದರಿಂದ ಮೊದಲು ನಾವು ದೇವರ ದರ್ಶನ ಮಾಡಲಿಕ್ಕೆ ಹೊರಟ್ವಿ. ನೋಡ್ಬೋದು ಟೆಂಪಲ್ ಸುತ್ತ ಈ ಥರ ಇದೆ. ಇಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ, ಸೋಮವಾರ ಹಾಗೂ ಮಂಗಳವಾರದಂದು. ಮತ್ತು ಪ್ರತಿದಿನ ಕೂಡ ಇಲ್ಲಿ ಪೂಜೆ ಇರುತ್ತೆ. ಸೋಮವಾರ ಮಂಗಳವಾರ ವಿಶೇಷ ಪೂಜೆ ಮಾಡ್ತಾ ಇರ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಮಾತ್ರ ಇಲ್ಲಿ ತುಂಬ ಜನ ಬರ್ತಾರೆ. ಮೇಜರ್ ಆಗಿ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಜನಗಳು ಬರ್ತಾರೆ. ಈ ದೇವರು ಬಂದು ಕಂಪ್ಲೀಟ್ ಸಸ್ಯಾಹಾರ ಪದ್ಧತಿಯಲ್ಲಿ. ನೀವು ಇಲ್ಲಿ ಪೂಜೆ ಮಾಡಿಸಿ ಬಾಳೆಹಣ್ಣು ಅಥವಾ ಕಾಯಿ ಏನು ತೊಗೊಂಡು ಹೋಗ್ತೀರಾ ಅದನ್ನು ಪಂಚಾಮೃತ ಮಾಡ್ಕೊಂಡು ತಿನ್ಬೇಕು, ಅಥವಾ ಕಾಯಿನ ಕೂಡ ಬರೀ ಸಸ್ಯಾಹಾರ ಆಹಾರಕ್ಕೆ ಮಾತ್ರನೇ ಬಳಸಬೇಕಾಗುತ್ತೆ. ನಾನು ಈ ದೇವರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ತುಂಬ ಜನ ಇದ್ದಿದ್ದರಿಂದ ಅಥವಾ ಹಬ್ಬ ಇದ್ದಿದ್ದರಿಂದ ಪೂಜಾರಿಗಳೆಲ್ಲ ತುಂಬ ಬ್ಯುಸಿ ಇದ್ದರು. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ತಗೊಳ್ಳಿಕ್ಕಾಗಲಿಲ್ಲ. ನಾನೊಂದು ಟೆಂಪಲ್ ವಿಡಿಯೋ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮ ಮತ್ತು ತಂಗಿ ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋತಾ ಇದ್ರು ದರ್ಶನ ಮಾಡಲಿಕ್ಕೆ. ಬಂದಕಾರಲಿಂಗೇಶ್ವರ ದೇವರ ಅರ್ಥ ಏನು ಅಂದರೆ, ಬಂಧು ಅಂದರೆ ನಮಗೆ ಸಹಾಯ ಮಾಡೋರು. ಸೊ ಲಿಂಗೇಶ್ವರದ ಶಿವನ ಇನ್ನೊಂದು ಹೆಸರು ಅಂತ ಹೇಳ್ಬೋದು. ನಮ್ಮ ಕಷ್ಟಕ್ಕೆ ಆಗುವಂಥ ದೇವರು ಬಂದಕಾರಲಿಂಗೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಕಷ್ಟಗಳನ್ನ ಏನೇ ಇದ್ರೂ ಹೇಳ್ಕೊಂಡ್ರೆ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಜಾಗದಲ್ಲಿ. ಹಾಗೆ ಶಂಭುಲಿಂಗೇಶ್ವರ ಅಂದರೆ ಖುಷಿಯ ಸಂಕೇತ, ಅಂದರೆ ನಿಮಗೆ ಸಂತೋಷವನ್ನು ನಿಮ್ಮ ಬಾಳಿನಲ್ಲಿ ಉಂಟು ಮಾಡುವಂಥ ದೇವರು.
ದರ್ಶನವನ್ನು ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಪುತ್ತೂರಮ್ಮ ದೇವಿ ಹತ್ರ ಹೊರಟ್ವಿ. ಹಂಪಾಪುರ ಸಿಗುತ್ತೆ ನಿಮಗೆ ಹೋಗ್ತಾ. ಅಂದರೆ ಇದು ಹುರುಳಿ ಕ್ಯಾತನಹಳ್ಳಿಗೆ ಸೇರಿದ್ದು. ಮತ್ತೆ 5 ಹಳ್ಳಿಯವರೆಗೂ ಸೇರಿದ್ರು. ಇಲ್ಲಿನ ವಿಶೇಷತೆ ಏನಂದ್ರೆ ಇದು ಚೋಳರ ಕಾಲದ ದೇವಸ್ಥಾನ ಸರ್. ಚೋಳರ ಕಾಲದ ಚೋಳರ ಕಾಲದ ಇಲ್ಲೇನಪ್ಪ ಅಂದ್ರೆ ವಿಶೇಷತೆ ಮಾತಾಗಿ ನಾಮಧೇಯ ಪುತ್ತೂರಮ್ಮ ದೇವಿ ಅಂತ. ಇಲ್ಲಿ ಹಣ್ಣು ಮುರಿಯಂಗಿಲ್ಲ ಮತ್ತೆ ಕಾಯಿ ಹೊಡೆಯಂಗಿಲ್ಲ. ನಾವು ಬೆಳಗ್ಗೆ ಪ್ರತಿನಿತ್ಯ ಬಂದು ಅಮ್ಮನಿಗೆ ಹೂ ತಂದು ಸೀರೆ ಬಿಚ್ಚಿ ಗಂಗಾಭಿಷೇಕ ಮಾಡಿ ಒಳ್ಳೆ ಹೊಸ ಸೀರೆ ಹೊಡಿಸಿ ಹೂವಲಂಕಾರ ಮಾಡಿ ಮಹಾಮಂಗಳಾರತಿ ಕುಂಕುಮಾರ್ಚನೆ ಮಾಡ್ತೀವಿ. ಇದು ಒಂದು ಭಕ್ತಿ ಮಾರ್ಗ ಮತ್ತೆ ಸತ್ಯ ಮಾರ್ಗ, ನ್ಯಾಯ ಮಾರ್ಗ. ಯಾರು ಮಹಾತಾಯಿನ ಭಯ ಭಕ್ತಿಯಿಂದ ಕಾಯವಾಚ ಮನಸ್ಸ ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ಧ್ಯಾನಿಸಿ ಮಾತಾಯಿಗೆ ಪೂಜೆ ಮಾಡಿಸಿದ್ರೆ ಮತ್ತೆ ತನಿಯರಿದ್ದಾರೆ ನಾಗದೇವತೆ ಮಾತಾಯಿ ಸತ್ಯ ಸ್ವರೂಪಿ ಅವರ ಸರ್ವ ಕಷ್ಟಗಳು ಬಗೆಹರಿದು ಒಳ್ಳೇದಾಗುತ್ತೆ. ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗುತ್ತೆ. ಮತ್ತು ಮದುವೆ ಆಗದೇ ಇದ್ದವ್ರಿಗೆ ಕಂಕಣ ಬಲ ಕನ್ಯಾ ಬಲ ಕೂಡು ಬಂದು ಮದುವೆ ಆಗುತ್ತೆ. ಒಳ್ಳೆ ಯೋಗ ಬರುತ್ತೆ. ಸಿರಿ ಸಂಬಂಧ ನೆಮ್ಮದಿ ಶಾಂತಿ ಕೊಟ್ಟು ಮಾತಾಯಿ ಕಾಪಾಡ್ತಾರೆ. ಯಾರನ್ನು ಕೈ ಮುಡಿಲ್ಲ. ಹಳೆಯ ಕಾಲದಲ್ಲಿ ಚೋಳರ ಕಾಲದ ಗುಡಿ ಇತ್ತು, ಕಲ್ಲೂರು ಗುಡಿ. ಅವಾಗ ಸೂರ್ಯನ ಕಿರಣ ಮಾತ್ರ ಗರ್ಭಗುಡಿ ಒಳಗಡೆ ಬೀಳ್ತಾ ಇತ್ತು. ನಾವು ಬೆಳಗ್ಗೆ 5 ಗಂಟೆಗೆ ಬಂದು ಮನೆ ಸ್ನಾನ ಮಾಡಿದ್ರು ಕೂಡ ಕಾಲಲ್ಲಿ ಅರಿಯನ್ನು ತಂಗಿ ಸ್ನಾನ ಮಾಡಿ ಶುಚಿರ್ಭೂತ ಬಂದು ಬಾಗಿಲು ತೆಗೆದು ಕಸ ಗುಡಿಸಿ ನೀರು ತಪ್ಪಿಸಿ ಒಳಗಡೆ ಎಲ್ಲ ತಗೊಂಡು ಹುಟ್ಟಿದ ಮೇಲೆ ಉತ್ತ ಇತ್ತು ಒಳಗಡೆ. ಇದಕ್ಕೆ ಮುಂದೆ ಹುಟ್ಟಿದ ಮೇಲೆ ನೀರು ಪ್ರೋಕ್ಷಣೆ ಮಾಡಿ ಎಡ್ದು ಅಣತೆ ಮಣ್ಣಿನ ಅಣತೆ ಹಚ್ಚಿಟ್ಟು ನೀರು ಪ್ರೋಕ್ಷಣೆ ಮಾಡಿ ಅರ್ಶಿನ ಕುಂಕುಮ ಪ್ರೋಕ್ಷಣೆ ಮಾಡಿ ಹೂವಿಟ್ಟು ಮಹಾಮಂಗಳಾರತಿ ಮಾಡ್ತೀವಿ ಸರ್. ಮನೆಯಿಂದ ಬೆಲ್ಲವನ್ನು ತಗೊಂಡ್ಬಂದು ನೈವೇದ್ಯ ಮಾಡಿ ಬಂದಂಥ ಭಕ್ತಾದಿಗಳು ಇಲ್ಲಿಯ ಇದು ವಿಶೇಷತೆ. ಮತ್ತೆ ವರ್ಷಕ್ಕೊಂದ್ಸರಿ ಕುಂಭಾಭಿಷೇಕ ಮಾಡ್ತೀವಿ. ಯಾವ ಟೈಮಲ್ಲಿ? ಸೆಪ್ಟೆಂಬರ್ ತಿಂಗಳಲ್ಲಿ. ಆಗಸ್ಟ್ ತಪ್ಪು ಸೆಪ್ಟೆಂಬರ್ ಅಲ್ಲಿ ಮಾಡ್ತೀವಿ. ಟಿವಿಲೆಲ್ಲ ಹಾಕ್ತೀವಿ. ಅವಾಗ ಆಗ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಈಗ ಬರೋಂಥ ಭಕ್ತಾದಿಗಳು ಮಾತಾಯಿ ನನ್ನ ಕಷ್ಟ ಪರಿಹಾರ ಆದರೆ, ನನ್ನ ಮದುವೆ ಆಗಿ ಮಕ್ಕಳಾದರೆ ನೆಮ್ಮದಿ ಶಾಂತಿ ಕೊಟ್ಟರೆ ಮಡ್ಲಕ್ಕಿ ತುಂಬ್ತೀನಿ 5 ಹಣ್ಣು ತಟ್ಟೆ ತುಂಬಿ ಅಭಿಷೇಕ ಪೂಜೆ ಮಾಡಿಸಿ ತಾಲಿ ತಂದು ಹಾಕಿಸಿ ಮಹಾಮಂಗಳಾರತಿ ಮಾಡಿಸಿ ನಿನಗೆ ಅನ್ನದಾನ ಮಾಡ್ತೀನಿ, ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತೀನಿ ಅಂತ ಅರ್ಸ್ಕೊಂಡಿರ್ತಾರೆ. ಅದೇ ಥರ ಮಾಡ್ತಾರೆ. ಅವ್ರ ಹರಕೆ ತೀರುತ್ತೆ. ಅವ್ರ ಹರಕೆ ತೀರಿದ್ಮೇಲೆ ಒಳ್ಳೇದಾಗುತ್ತೆ. ಇಲ್ಲಿದು ಈ ಮಹಾತಾಯಿ ವಿಶೇಷ. ಫಸ್ಟ್ ಆ ಕಡೆ ಬಂದಕಾರ್ಲಿಂಗೇಶ್ವರ ಆಯ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕಾ? ಮೊದಲು ಬಂದಕಾರ್ಲಿಂಗೇಶ್ವರ, ಶಂಭುಲಿಂಗೇಶ್ವರ ದೇವಾಲಯ, ಅದು ಈಶ್ವರ ದೇವಾಲಯ.
ಅಲ್ಲೋ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹಂಗಾಗಿ ಪ್ರತಿ ವಾರನೂ ಕಾರ್ತಿಕ ಮಾಸದಲ್ಲಿ ವಿಶೇಷದ ಪೂಜೆ, ಅಭಿಷೇಕ ಪೂಜೆ ಎಲ್ಲ ಮಾಡ್ತೀವಿ. ಈಗ ಹರ್ಸ್ಕೊಂಡಿರ್ತಾರೆ, ಅವ್ರ ಕಷ್ಟ ಪರಿಹಾರ ಆಗುತ್ತೆ. ಊಟಕ್ಕೂ ಸೀರೆ ಬಿಚ್ಚಿ ಗಂಗಾಭಿಷೇಕ ಮಾಡಿ ಅವರೇ ಹಾಲು ಮೊಸರು ಎಳ್ನೀರು ಜೇನುತುಪ್ಪ ಹಾಲು ಮೊಸರು ಎಳ್ನೀರು ಜೇನುತುಪ್ಪ ಹಾಕಿ ಅಭಿಷೇಕ ಮಾಡಿ ಸೀರೆ ಉಡಿಸಿ ಹೂವಲಂಕಾರ ಮಾಡಿ ಕುಂಕುಮಾರ್ಚನೆ ಮಾಡಿ ಮಹಾಮಂಗಳಾರತಿ ಒಳ್ಳೇದಾಗುತ್ತೆ. ಮತ್ತೆ ಮದುವೆಗಳೆಲ್ಲ ನಡೀತಾ ಇರುತ್ತೆ. ಮದುವೆಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗ್ತಿದ್ದವ್ರಿಗೆ ಪಿಂಡ್ ಪ್ರಸಾದ ಅವ್ರ ಹೆಸರಲ್ಲಿ ಒಂದು ಬಾಳೆಹಣ್ಣು ಮಂತ್ರಿಸ್ಕೊಡಿ. ನಾವು 3 ಉದ್ಧರಣೆ ತೀರ್ಥ ಕೊಟ್ಟು ಬಾಳೆಹಣ್ಣು ಕೊಡ್ತೀವಿ. ಅದನ್ನ ಬಾಳೆಹಣ್ಣು ಅಗ್ಗಿಗೆ ಹಂಗೆ ನುಂಗಿದ್ರೆ ಮಾತೆ ಖುಷಿ ಮಹಿಳೆಯಿಂದ ಮಕ್ಕಳಾಗುತ್ತೆ ಸರ್, ಒಳ್ಳೇದಾಗುತ್ತೆ. ಇಲ್ಲಿ ವಿಶೇಷತೆ ಸರ್. ಇಲ್ಲಿಗೆ ಧನ್ಯವಾದ. ಓಕೆ ಸರ್. ಸೊ ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ನಮ್ಮ ಮನೆ ದೇವರು ಹಾಗೂ ತಾಯಿ ಪುತ್ತೂರಮ್ಮ ದೇವಸ್ಥಾನದ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ.